ಇನ್ನು ಕೊಪ್ಪಳದ ಕೆಆರ್ಐಡಿಎಲ್ನಲ್ಲಿ 72 ಕೋಟಿ ಅಕ್ರಮ ಕೇಸ್ಗೆ ಸಂಬಂಧಪಟ್ಟಂತೆ ಕಾರ್ಯನಿರ್ವಾಹಕ ಇಂಜಿನಿಯರ್ ಚಿಂಚೋಳ್ಕರ್ ಬಂಧನವಾಗಿದೆ. 339 ಕಾಮಗಾರಿಗಳಲ್ಲಿ 72 ಕೋಟಿ ಅಕ್ರಮ ಸಾಬೀತಾಗಿದೆ. ನಿವೃತ್ತಿಗೆ 15 ದಿನ ಬಾಕಿ ಇತ್ತು. ಈಗ ಲೋಕ ಬಲೆಗೆ ಬಿದ್ದಿದ್ದಾರೆ. ಇದೇ ತಿಂಗಳು ನಿವೃತ್ತಿ ಆಗಬೇಕಾಗಿತ್ತು ಚಿಂಚೋಳ್ಕರ್ ಅವರು. ಈಗ ಅವರ ವಿರುದ್ಧವಾಗಿ ಅಧಿಕಾರಿಗಳು ದೂರನ್ನ ನೀಡಿದಂತಹ ಕಾರಣದಿಂದಾಗಿ ಲೋಕಾಯುಕ್ತ ಈ ಬಗ್ಗೆ ತನಿಖೆಯನ್ನು ನಡೆಸಿದೆ. ಅವರ ಅಕ್ರಮ ಸಾಬೀತಾಗಿದೆ. ಹೀಗಾಗಿ ಬಂಧನಕ್ಕೊಳಪಡಿಸಿದ್ದಾರೆ. ಈಗ ಎರಡನೇ ದೂರು ಸರ ಲೋಕಾಯುಕ್ತ ಸಲ್ಲಿಕೆ ಮಾಡಿದ್ದು. ಒಂದು ನೆಲಗಿಪುರ ಉಪವಿಭಾಗದಲ್ಲಿ ತಾವು ಅವರು ಕಾರ್ಯನಿರ್ವಹಿಸುತ್ತಿರುವ ಸಂದರ್ಭದಲ್ಲಿ ಹಲವು ಕಾಮಗಾರಿ ಮಾಡಲಾರ್ದನೆ ಕೋಟಿಗಟ್ಟಲೆ ಹಣ ದುರುಪಯೋಗ ಆಗಿರುವ ಹಿನ್ನೆಲೆ ಅದು ಒಂದು ನಾವು ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಿದ್ದೀವಿ ಸರ. ಪುನಃ ಬಂದು UTR ನಂಬರ್ 9 ಕೋಟಿ ದುರಂತ ಏನಂದರೆ ಸರ 2019, 20, 21, 22ನೇ ಸಾಲಿನಲ್ಲಿ ಅವರು ಇಡೀ ಜಿಲ್ಲೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತಿಯವರ ಸಿಗ್ನೇಚರ್ ಫೋರ್ಜರಿ ಅನ್ನೋದು ನಮಗೆ ದಾಖಲೆಯಿಂದ ಸ್ವಲ್ಪ ಅನುಮಾನ ಮೂಡ್ಯದ ಸರ. ಹಾಗಾಗಿ ನಾವು ಏನು ಮಾಡೀವಿ, ಮಾಹಿತಿ ಹಕ್ಕಿನಲ್ಲಿ ನಾವು ಅರ್ಜಿ ಸಲ್ಲಿಸಿದಾಗ ಅವ್ರು ಮಾಹಿತಿ ಕೊಟ್ಟರು. ಅದು ಪೂರ ಪರಿಶೀಲಿಸಿದಾಗ ನಮಗೆ ಅನುಮಾನ ಹುಟ್ಟಾಕ್ತು. 9 ಕೋಟಿ ಸಮೀಪ GST ದುಡ್ಡು ಮತ್ತು ವಿವಿಧ ಬೇರೆ ಬೇರೆ ಅನುದಾನ ಬಳಕೆ ಆಗೈತೆ, ಇದು ಎತ್ತರ ಅನ್ನೋದು ನಮಗೆ ಅನುಮಾನ ಮೂಡಿ ನಾವು ಏನು ಮಾಡ್ತೀವಿ ಸರ, 7/4/2026 ಲೋಕಾಯುಕ್ತಕ್ಕೆ ದೂರು ಸಲ್ಲಿಸ್ತೀವಿ ಸರ. ಈಗ ಅವರು ಐತಲ್ಲ ತನಿಖೆ